ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯಿಂದಲೇ ನಾವು ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು ಎಲ್ಲ ಹೆಣ್ಮಕ್ಳು ತುಂಬಾ ಬ್ಯುಸಿ ಆಗ್ತಾರೆ ಅಂತಲೇ ಹೇಳ್ಬೋದು. ಮನೆ ಕ್ಲೀನಿಂಗ್ ಆಗಿರ್ಬೋದು, ಹಾಗೆ ಸೀರೆ ಶಾಪಿಂಗ್ ಅಂತೆ, ಮತ್ತು ದೇವಿಗೆ ಯಾವ ರೀತಿ ಅಲಂಕಾರ ಮಾಡೋದು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಎಷ್ಟೊಂದು ಪೆಂಡಿಂಗ್ ಕೆಲಸಗಳು ಕೂಡ ಅಷ್ಟೇ ಈ ಥರ ಹಬ್ಬಗಳಲ್ಲಿ ಆಗೋಗ್ಬಿಡ್ತವೆ. ಫಾರ್ ಎಕ್ಸಾಂಪಲ್, ಈ ತುಳಸಿ ಕಟ್ಟೆನೇ ಆಗಿರ್ಬೋದು, ಇದು ಎಷ್ಟೊಂದು ದಿನದಿಂದ ನನಗೆ ಖಾಲಿನೇ ಇತ್ತು. ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಏನಾರ ಪೇಂಟಲ್ಲಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಪಾಪು ಎದ್ದಿರ್ತಿರ್ಲು, ಸೊ ಅವಳು ಇಟ್ಕೊಂಡು ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇದು ಹಂಗೆ ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು. ಬಟ್ ಹೆಂಗೋ ಅವತ್ತು ಲಕ್ಕೀಲಿ ಪಾಪು ಮಧ್ಯಾಹ್ನ ನಮ್ಮದೆಲ್ಲ ಊಟ ಆದ್ಮೇಲೆ ಮಲ್ಕೊಬಿಟ್ಲು. ಸೊ ಯೂಶ್ವಲಿ ಅವಳು ಬೆಳಗ್ಗೆನೇ ಮಲ್ಕೊಬಿಡ್ತಾಳೆ. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಅವಳು ನಿದ್ದೆಲ್ಲ ಆಗೋಗ್ಬಿಡೋದು. ಬಟ್ ಅವತ್ತು ಲಕ್ಕೀಲಿ ಮಧ್ಯಾಹ್ನ ಮಲ್ಕೊಂಡು ನಮ್ಮದೆಲ್ಲ ಊಟ ಆದಮೇಲೆ. ಸೊ ನಾನು ಕೂಡ ಇದೇ ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು, ಇದೇ ರೈಟ್ ಟೈಮು ಅಂತ ಅಂದ್ಬಿಟ್ಟು ಪೇಂಟಿಂಗ್ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ರಘು ಒಂದೆರಡು ಪಾಟ್ ಇತ್ತು. ಆ ಪಾಟ್ನೇನು ನಾವು ಜಾಸ್ತಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೂ ಏನಾದ್ರು ಡಿಸೈನ್ ಮಾಡೋಣ, ಸೊ ಡೆಕೋರೇಟಿವ್ ಆಗಿ ಏನಾರು ಮಾಡೋಣ ಅಂತ ಹೇಳ್ಬಿಟ್ಟು ರಘುಗೆ ಪೇಂಟ್ ಮಾಡೋಕ್ಕೆ ಅಂತ ಹೇಳಿದೆ. ಸೊ ಕೂತ್ಕೊಂಡು ಇಲ್ಲಿ ಪೇಂಟ್ ಮಾಡ್ತಿದ್ದಾರೆ. ಅದು ಯೂಶ್ವಲಿ ಅವರು ರಘುಗೆ ಈ ಥರ ಫೋಟೋ ಮತ್ತು ವಿಡಿಯೋ ಅಂತ ಅಂದರೆ ಅಷ್ಟು ಆಗಲ್ಲ. ಸೊ ಹಾಗಾಗಿ ಅವ್ರ ಮುಖನ ಎಡ್ ಮಾಡ್ಕೊತಾ ಇದ್ದಾರೆ. ಇದು ವೈಟ್ ಕಲರ್ ಪೇಂಟ್ ಬಂದ್ಬಿಟ್ಟು ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬಾ ನೀರು ಥರ ಅನ್ನಿಸ್ತಾ ಇತ್ತು. ನಾನೇನೋ ಡಿಸೈನ್ ಮಾಡೋಕ್ಕಂತ ಹೋದರೆ ಅದು ಹಂಗೆ ಸೋರ್ಕೊಂಡು ಹೋಗ್ತಾ ಇತ್ತು. ಸೊ ಹಂಗಾಗ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಕ್ಯಾಪ್ ಓಪನ್ ಮಾಡ್ಬಿಟ್ಟು ಹಂಗೆ ಗಾಳಿಗೆ ಇಟ್ಟೆ, ಸ್ವಲ್ಪ ಡ್ರೈ ಆದರೆ ಸರಿ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಗಾಳಿಗೆ ಇಟ್ಕೊಂಡು ಹಂಗೆ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಅಜ್ಜಿ ಕೊಟ್ಟಿ ಪೊರ್ಕೆ ಬರುತ್ತಲ್ವ, ಸೊ ಆ ಪೊರ್ಕೆ ಕಡ್ಡಿನಲ್ಲಿ ಹಂಗೆ ಸ್ಲೋ ಆಗಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಪಾಟ್ಗೆ ಪೇಂಟ್ ಎಲ್ಲ ಮಾಡಿ ಡ್ರೈ ಆಗಿದೆ ಆಲ್ರೆಡಿ. ಸೊ ನಾನು ಇದ್ರ ಮೇಲೆ ವರ್ಲಿ ಆರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ವರ್ಲಿ ಆರ್ಟು. ಈ ಥರ ಪಾಟ್ಗಳಿಗೆ ವರ್ಲಿ ಆರ್ಟು ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತಲೇ ಹೇಳ್ಬೋದು. ಈ ಕಲರ್ ಮೇಲೆ ವೈಟ್ ಕಲರ್ ನಾವು ವರ್ಲಿ ಆರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಂಠಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಈ ಥರ ಸಿಂಪಲಾಗಿ ಜಿಗ್ಜಾಗ್ ಪ್ಯಾಟ್ರನ್ ಥರ ಡ್ರಾ ಮಾಡಿ ಡಾಟ್ ಥರ ಇಟ್ಟಿದ್ದೀನಿ ಅಷ್ಟೇ. ಸೊ ನಾನು ಕಂಪ್ಲೀಟಾಗಿ ಪೇಂಟ್ ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಇದು ಹಬ್ಬದ ದಿನ ಮಧ್ಯಾಹ್ನ ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ಬ್ಯಾಚ್ ಚಕ್ಲಿ. ನಾನು ಲಾಸ್ಟಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ, ಸ್ಟಾರ್ಟಿಂಗಿಂದ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಪಾಪುನ ನಮ್ಮ ಮಾವ ನೋಡ್ಕೊತಾ ಇದ್ರು, ಹಾಗೆ ನಮ್ಮ ಅತ್ತೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಚಿರನೇ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ಮನೆಯಲ್ಲಿ. ಅವಳಿಗೆ ಈ ಥರ ಕೆಲಸಗಳೆಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಅವಳಿಗೆ. ಸೊ ಹಾಗಾಗಿ ಅವಳು ಹೆಲ್ಪ್ ಮಾಡ್ತಾಯಿದ್ದು. ಇದೊಂದು ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಉದ್ದಿನಬೇಳೆನ ಬೇಯಿಸ್ಕೊಂಡು ಮಾಡಿದ್ದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಯಾವಾಗಾದ್ರು ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಚಕ್ಲಿ ಎಲ್ಲ ಮಾಡಾದಮೇಲೆ ಕಾಫಿ ಕುಡಿದು ಆಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮೀನ ಕೂರಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸ್ಮಿತಾ ಅಂತೂ ನಾನು ರಂಗೋಲಿ ಹಾಕ್ತಾಯಿದ್ರೆ ನಾನು ಅಂತ ಹೇಳ್ಬಿಟ್ಟು ಬರ್ತಾನೆ ಇದ್ದು, ನನಗೆ ರಂಗೋಲಿ ಹಾಕೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅವಳು ಸುಮ್ಮನೆ ಕೂರಲಿ ಅಂತ ಹೇಳ್ಬಿಟ್ಟು ಟಿವಿನಲ್ಲಿ ಯೂಟ್ಯೂಬ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ, ಅವಳ ಫೇವ್ರೇಟ್ ಚಾನಲ್ ಹಾಕ್ಬಿಟ್ಟು. ಚಿರನಿಯೇ ಇದನ್ನೆಲ್ಲ ವಿಡಿಯೋ ಮಾಡಿದ್ದು. ಸೊ ನಾನು ಬ್ಯುಸಿ ಇದ್ದಿದ್ದರಿಂದ ಸೊ ವಿಡಿಯೋ ಸ್ವಲ್ಪ ಅಲ್ಲೂ ಇಲ್ಲೂ ಹೋಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಕಳಸ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಆ ಬಟ್ಟೆ ಮೇಲೆ ಕಳಸನ ಇಡೋದು ಚಿರನಿಯ ಸುಮ್ಮನೆ ತಂದ್ಬಿಟ್ಟು ಇಟ್ಟಿರೋಳು ಅಷ್ಟೇ ಪ್ಲೇಟ್ನ ಇಲ್ಲಿ. ಹಾಗೆ ನೋಡ್ತಿರ್ಬೋದು ಚಿರನಿನ ಮೆಹಂದಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನೇ ಹಿಂದಿನ ದಿನ ನೈಟ್ ಹಾಕಿದ್ದು. ನೆಕ್ಸ್ಟ್ ಇಲ್ಲಿ ಡೆಕೋರೇಷನ್ ಪಾರ್ಟಿಗೆ ಬಂದೆ. ನಾನು ಮೊದಲಿಗೆ ಏನು ಮಾಡಿದ್ದೀನಿ ಅಂತ ಅಂದರೆ, ಮನೇಲೇ ಒಂದು ಬ್ಯಾಕ್ ಡ್ರಾಪ್ ಇತ್ತು, ಬಾಳೆ ಎಲೆ ಬ್ಯಾಕ್ ಡ್ರಾಪ್ ಇತ್ತು. ಸೊ ಅದನ್ನು ಬ್ಯಾಕ್ ಡ್ರಾಪ್ ಎಲ್ಲ ನೀಟಾಗಿ ಕಟ್ಟಿದ್ದೀನಿ. ಕಟ್ಟಾದಮೇಲೆ ಒಂದೆರಡು ಹಾರಗಳಿತ್ತು, ಆರ್ಟಿಫಿಷಿಯಲ್ ಹಾರಗಳು. ಸೊ ಹಾರಗಳನ್ನೇ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಲಕ್ಷ್ಮಿನ ಕೂರಿಸೋದಕ್ಕೆ ಏನು ಮಾಡಿದ್ದೀನಿ ಅಂತ ಅಂದರೆ, ನೆಲ ಸ್ವಲ್ಪ ನೀರು ಗಂಜಲೆ ಎಲ್ಲ ಹಾಕ್ಬಿಟ್ಟು ಒರೆಸ್ಕೊಂಡು ನೆಲದ ಮೇಲೆ ಒಂದು ರಂಗೋಲಿ ಹಾಕಿದ್ದೀನಿ. ನೆಕ್ಸ್ಟು ಅದ್ರ ಮೇಲೆ ಈ ಥರ 2 ಟೇಬಲ್ ಇಟ್ಬಿಟ್ಟು 2 ಟೇಬಲ್ ಮೇಲೂ ಅಷ್ಟೇ ಈ ಥರ ಲಕ್ಷ್ಮೀದು ಹೃದಯ ಕಮಲ ರಂಗೋಲಿ ಬರುತ್ತಲ್ವ, ಅದನ್ನು ಹಾಕಿದ್ದೀನಿ. ಹಾಯ್ ಮಾಡು. ಹಸ್ಮಿತಾ ಟಿ ವಿ ಹಾಕಿರೋದ್ರಿಂದ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದಾಳೆ. ಯೂಶ್ವಲಿ ಜಾಸ್ತಿ ಟಿ ವಿ ಎಲ್ಲ ತೋರಿಸೋದಕ್ಕೆ ಹೋಗಲ್ಲ, ಬಟ್ ಈ ಥರ ಕೆಲಸಗಳೆಲ್ಲ ಇದ್ದಾಗ ಬೇರೆ ವಿಧಿ ಇಲ್ಲ ಅಂದಾಗ ಅಷ್ಟೇ ನಾವು ಟಿ ವಿ ಹಾಕೋದು, ಇಲ್ಲ ಅಂದಾಗ ಕೆಲಸಗಳು ಸಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಟಿ ವಿ ಹಾಕ್ತೀವಿ ಅಷ್ಟೇ. ಹಾಗೆ ಪಕ್ಕದಲ್ಲಿ ನಮ್ಮ ಮಾವ ಇಲ್ಲಿ ವಾಶ್ ಮಾಡಿರೋ ಪಿಲ್ಲೋ ಕವರ್ಸ್ ಎಲ್ಲ ಹಾಕ್ತಿದ್ದಾರೆ ಪಿಲ್ಲೋಗಳಿಗೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡ್ತಾ ಇರ್ಬೋದು ಎಲ್ಲನೂ ಕಂಪ್ಲೀಟಾಗಿ ರೆಡಿಯಾಗಿದೆ. ಹಾಗೆ ದಯವಿಟ್ಟು ಕ್ಷಮಿಸಿ, ನಾನು
ಸೀರೆ ಉಡ್ಸೋದಾಗಿರ್ಬೋದು, ಹಾಗೆ ಕಳಸ ಇಡೋದು ಅದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬಾ ಕೆಲಸಗಳಿದ್ದರಿಂದ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಮಾಡಬೇಕಿತ್ತು. ಸೊ ಹಾಗಾಗಿ ಹಂಗೆ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಸೀರೆ ಒಂದು ನೈಟ್ ಉಡಿಸ್ದೆ. ಸೀರೆ ಉಡಿಸ್ಬಿಟ್ಟು ಸೊಂಟಕ್ಕೆ ಡಾಬು, ಬಳೆ ಹಾಗೆ ಸರಗಳೆಲ್ಲ ರಾತ್ರಿನೇ ಹಾಕಿದ್ದೆ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಕಳಸ ಎಲ್ಲ ಇಟ್ಟಿದ್ದು, ಕಳಸ ಮುಖವಾಡ ಎಲ್ಲ ಬೆಳಗ್ಗೆ ಇಟ್ಟಿದ್ದು. ನೆಕ್ಸ್ಟ್ ನಾನು ಇಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಮತ್ತು ಚಿರನೆ ಇಬ್ಬರೂ ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ. ನಮಃ ಓಂ ಸುಧಾರೈ ನಮಃ, ಓಂ ಧನ್ಯಾಯ ನಮಃ, ಓಂ ಹಿರಣ್ಮಯೈ ನಮಃ, ಓಂ ಲಕ್ಷ್ಮೀ ನಮಃ, ಓಂ ನಿತ್ಯ ಪುಷ್ಪಾಯ ನಮಃ. ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿದು ವಿಡಿಯೋ ಕ್ಲಿಪ್ಪು. ನಾನು ಸ್ಯಾರಿ ಯಾವ ಥರ ಉಡಿಸಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಇದೊಂದು ಕ್ಲಿಪ್ ಆ್ಯಡ್ ಮಾಡಿದೆ ಅಷ್ಟೇ. ಜಸ್ಟ್ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ ಯಾವ ಥರ ಉಡಿಸ್ತೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಒಂದು ಅಗಲವಾದ ತಟ್ಟೆನಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ತಟ್ಟೆಲ್ಲಾದರೂ ಹಾಕೋಬೋದು ಅಥವಾ ಒಂದು ಬಾಳೆ ಎಲೆ ಮೇಲಾದರೂ ಅಕ್ಕಿ ಹಾಕೋಬೋದು. ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಿನ್ಗೆ ಇಟ್ಕೊಂಡು, ತಾಮ್ರದ್ದು ಆಗಿರ್ಬೋದು ಅಥವಾ ಸ್ಟೀಲ್ ಬಿನ್ಗೆ ಯಾರು ಆಗಿರ್ಬೋದು, ಬಿನ್ಗೆಗೆ ಅಕ್ಕಿ ಅದು ತುಂಬ ಅಕ್ಕಿ ಹಾಕ್ಬಿಟ್ಟು ನೆಕ್ಸ್ಟು ಅದ್ರ ಮೇಲೆ ಇನ್ನೊಂದು ಬಿನ್ಗೆ, ಪುಟಾಣಿ ಬಿನ್ಗೆ ಇದೆ, ಬಿನ್ಗೆ ಯಾರು ಇಟ್ಕೊಳ್ಳಿ, ಸ್ಟೀಲ್ ಅಥವಾ ತಾಮ್ರದ್ದು. ಇಲ್ಲ ಅಂತಂದರೆ ನಾನು ಇಲ್ಲಿ ಬೆಳ್ಳಿದು ಕಳಸದ ಚೊಂಬಿತ್ತು, ಸೊ ಅದನ್ನು ನಾನು ಇಟ್ಕೊಂಡಿದ್ದೀನಿ. ನಾನು ಕಳಸ ಅಲ್ಲಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಬಿನ್ಗೆಗೆ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ನಾನು ಚೊಂಬು ಇಟ್ಕೊಂಡಿದ್ದೀನಿ. ಸೊ ದಟ್ ಸೇಫಾಗಿ ಕೂತ್ಕೊಳುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಸೀರೆನ ಉಡ್ಜರ್ಗು ಅಂತ ಅಂದರೆ ಸೀರೆ ಸ್ಟಾರ್ಟಿಂಗ್ ಭಾಗ ಬರುತ್ತಲ್ವ, ಸೊ ಸೀರೆ ಸ್ಟಾರ್ಟಿಂಗಿಂದನೂ ಅಷ್ಟೇ ನಾನು ನೆರಿಗೆ ಹಾಕ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಸೀರೆಗೆ ಫುಲ್ ಕಂಪ್ಲೀಟಾಗಿ ನೆರಿಗೆ ಹಾಕ್ಬಿಟ್ಟು ನಾನು ಅದನ್ನು ಫೋಲ್ಡ್ ಮಾಡಿದ್ದೀನಿ. ಸೀರೆನ ಸೆಂಟ್ರಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಾದಮೇಲೆ ನೆಕ್ಸ್ಟ್ ನಾವು ಅದನ್ನು ನೆರಿಗೆಗಳನ್ನೆಲ್ಲ ಬಿನ್ಗೆ ಹಿಂದ್ಗಡೆಯಿಂದ ತೊಗೊಂಡು ಮುಂದಕ್ಕೆ ಹಾಕೋಬೇಕಾಗತ್ತೆ. ಎಡಗಡೆ ಮತ್ತು ಬಲಗಡೆ ಈಕ್ವಲ್ ಲೆಂತ್ ಇರೋ ಥರ ಮಾಡಿಕೊಂಡು ನಾವು ಅದನ್ನು ನೆರಿಗೆಗಳನ್ನೆಲ್ಲ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಈ ಪಾರ್ಟ್ಗೆ ನಾನು ಸೀರೆ ಸೆರಗುಗಳನ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಪಿನ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ದಾರದಿಂದನಾದರೂ ಕಟ್ಕೋಬೋದು. ಸೀರೆ ಸೆರಗು ಅಷ್ಟೇ ಪಿನ್ ಮಾಡಿ ಇಟ್ಕೊಂಡಿರಿ, ಬಟ್ ಇವಾಗಲೇ ಹಾಕೋದಕ್ಕೆ ಹೋಗಬೇಡಿ. ನಾವು ಸೀರೆ ಸೆರಗು ಹಾಕೋದ್ರಿಂದ ಮುಂಚೆ ಏನು ಮಾಡಬೇಕು ಅಂತ ಅಂದರೆ, ಬ್ಲೌಸ್ ಪೀಸ್ ಬರುತ್ತಲ್ವ, ಸೊ ನಾವು ಬ್ಲೌಸ್ ಪೀಸ್ನ ಕಳ್ಸಕ್ಕೆ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಫಸ್ಟ್ ಅಂತ ಅಂದರೆ, ಒಂದು ಕೋಲ್ ತೊಗೊಂಡು ಆ ಕೋಲ್ನ ನಾನು ಇಲ್ಲಿ ಕಳಸ ಚೊಂಬು ಕಂಟಿಗೆ ಕಟ್ಕೊಂಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ಸೀರೆ ಸೆರಗು ಹಾಕೋದಕ್ಕೆ ಮತ್ತು ಈ ಥರ ತೋಳುಗಳನ್ನ ಫಿಕ್ಸ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಈ ಥರ ಕೋಲ್ ಕಟ್ಕೊಳೋದ್ರಿಂದ. ನನ್ನ ಹತ್ರ ದೇವಿದು ಕೈಗಳು ಬರುತ್ತಲ್ವ, ಆರ್ಟಿಫಿಷಿಯಲ್ ಕೈಗಳು ಅದಿತ್ತು. ಸೊ ಅದನ್ನು ನಾನು ಬ್ಲೌಸ್ ತೋಳ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಎರಡು ಕೈಗಳನ್ನ. ಸೊ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನು ನೀಟಾಗಿ ಕಳ್ಸಕ್ಕೆ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟು ಕೈಗಳನ್ನ ಕಳ್ಸಕ್ಕೆ ಕೋಲ್ ಕಟ್ಕೊಂಡಿದ್ನಲ್ವ, ಆ ಕೋಲ್ ಹಿಂದ್ಗಡೆಯಿಂದ ಕೈಗಳನ್ನ ತೊಗೊಂಡು ಈ ಥರ ಮುಂದ್ಗಡೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟು ಸೀರೆ ಸೆರಗನ್ನು ಕೂಡ ಅಷ್ಟೇ ನಾನು ಎರಡೂ ಕಡೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಇಷ್ಟು ಮಾಡೋಷ್ಟಲ್ಲಾಗಲೇ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 3:30 ಆಗಿಬಿಟ್ಟಿತ್ತು. ಹಾಗೆ ನಾನು ದೇವಿ ಮುಖನೆಲ್ಲ ಅಲಂಕಾರ ಮಾಡಿ ಇಟ್ಬಿಟ್ಟಿದ್ದೆ ನೈಟೇನೆ. ಬೆಳಗ್ಗೆ ಎದ್ಬಿಟ್ಟು ಕಳಸ ರೆಡಿ ಮಾಡಿಕೊಂಡು, ಅಂದರೆ ಕಳಸಕ್ಕೆಲ್ಲ ನೀರೆಲ್ಲ ಹಾಕಿರಲಿಲ್ಲ. ನೀರು, ಅರಶಿನ, ಕುಂಕುಮ ಎಲ್ಲ ಹಾಕ್ತಾರಲ್ವ, ಕಾಯಿನ್ ಅದೆಲ್ಲ. ಸೊ ಅದನ್ನೆಲ್ಲ ಬೆಳಗ್ಗೆ ಕಳಸ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ದೇವಿ ಮುಖ ಅಲಂಕಾರ ಮಾಡಿಬಿಟ್ಟು ಹಾಗೆ ನೈವೇದ್ಯಕ್ಕೆಲ್ಲ ಜೋಡಿಸ್ಬಿಟ್ಟು ಇಟ್ಟಿದ್ವಿ ನೈಟೇನೆ. ಸೊ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ಬ್ಯಾಕ್ ಟು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋಣ. ಲಾಸ್ಟ್ ಇಯರ್ ಥರನೇ ಈ ವರ್ಷವೂ ಕೂಡ ನಾನು ಎಲ್ಲ ರೆಡಿ ಮಾಡಿ ಮಲ್ಗೋಷ್ಟರಲ್ಲಿ 3:30 ಆಗೇ ಬಿಟ್ಟಿತ್ತು. ಹಿಂದಿನ ದಿನ ರೆಡಿ ಮಾಡ್ಬೇಕಾದ್ರೆ ಚಿರನ್ಯ ಕೇಳ್ತಾ ಇದ್ಲು, ಅಮ್ಮ ಲಕ್ಷ್ಮಿ ಇವಾಗೆಲ್ಲ ಕೂರಿಸ್ಬಿಡೋಣ ಅಮ್ಮ ಅಂತೆಲ್ಲ ಕೇಳ್ತಾ ಇದ್ಲು. ಇಲ್ಲ ಹಾಗೆಲ್ಲ ಕೂರಿಸ್ಬಾರ್ದು, ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಲಕ್ಷ್ಮಿನ ಕೂರ್ಸೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರೂ 11 ಗಂಟೆಗೆಲ್ಲ ಮಲಗಿಸ್ಬಿಟ್ಟಿದ್ದೆ. ಇನ್ನೂ ತುಂಬ ಕೆಲಸಗಳು ಬಾಕಿ ಇತ್ತು. ಸೊ ಹಾಗೆ ಅವ್ರು ಮಲಗಿಸಿದ ತಕ್ಷಣ, ಯಾಕಂದರೆ ಅವ್ರನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ಲೇಟ್ ಆಗ್ತಾಯಿತ್ತು. ಸೊ ಹಾಗೆ ಅವ್ರು ಮಲಗಿದ ತಕ್ಷಣ ಬೇಗ ಎದ್ದೋಗ್ಬಿಟ್ಟು ಸೊ ಮಿಕ್ಕಿದ ಕೆಲಸಗಳೆಲ್ಲ ನಾನು ಮುಗಿಸಿ ಮಲಗೋಷ್ಟರಲ್ಲಿ 3:30 ಆಗಿಬಿಟ್ಟಿತ್ತಾಗಲೇ. ಸೊ ಮಲ್ಕೊಂಡು 3:30 ಮಲ್ಕೊಂಡು ಮತ್ತು 4:15ಗೆ ಅಲಾರಾಮ್ ಇಟ್ಕೊಂಡು ಎದ್ವಿ. ಸೊ ನಾವು ಎದ್ದ ತಕ್ಷಣ ಚಿರನೆ ಕೂಡ ನಮ್ಮ ಜೊತೆನೇ ಎದ್ಬಿಟ್ಲು. ಚಿರನೆನಿಗಂತೂ ಈ ಥರ ಸೆಲೆಬ್ರೇಷನ್ಸ್ ಅಂದರೆ ತುಂಬಾ ಇಷ್ಟ, ತುಂಬಾ ಎಂಜಾಯ್ ಮಾಡ್ತಾಳೆ. ಹಾಗೆ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗೋಕ್ಕೆ ನೋಡ್ತಾಳೆ. ಸೊ ನಾವೆಲ್ಲ ಏನು ಹೇಳ್ತೀವೋ ಅದೆಲ್ಲ ಕೆಲಸಗಳು ಮಾಡ್ತಾಯಿದ್ಲು. ಅಂದರೆ ಈ ನೈವೇದ್ಯಕ್ಕೆಲ್ಲ ಜೋಡಿಸೋದಾಗಿರ್ಬೋದು, ಹಾಗೆ ಹೂ ತಂದು ಕೊಡೋದು, ಈ ಥರದ್ದೆಲ್ಲ ನಾವೇನು ಕೆಲಸ ಹೇಳ್ತಿದ್ವೋ ಎಲ್ಲ ಪಾಪ ಮಾಡ್ತಾಯಿದ್ಲು. ಅಸ್ಮಿತಂಗೂ ಚಿರನಿಗೂ ಇಬ್ರಿಗೂ ಬೆಳಗ್ಗೆ ಸಿಂಪಲ್ ಡ್ರೆಸ್ಸೇ ಹಾಕಿದ್ದೆ. ಸಂಜೆಗೆ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಸಂಜೆ ಮೇಲೆ ಅಲ್ವಾ ಎಲ್ಲರೂ ಕುಂಕುಮಕ್ಕೆಲ್ಲ ಬರೋದು ಮನೆಗೆ. ಸೊ ಹಾಗೆ ಸಂಜೆ ಮೇಲೆ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಿಂಪಲ್ ಡ್ರೆಸ್ಸೇ ಹಾಕಿದ್ದೆ. ಚಿರನೇನ್ಗೆ ನಾನು ಬುಧವಾರ ನೈಟೇನೆ ಮೆಹಂದಿ ಹಾಕಿದ್ದೆ, ಗುರುವಾರ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಂತೂ ಶುಕ್ರವಾರ ತುಂಬಾ ಚೆನ್ನಾಗಿ ಕಲರ್ ಬಂದಿತ್ತು. ಸೊ ಅವಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಸೊ ಅದನ್ನೇ ನಿಮ್ಮನ್ನೆಲ್ಲ ತೋರಿಸ್ತಾ ಇದ್ದಾಳೆ. ಹೋಳಿಗೆ, ಅನ್ನ, ಸಾರು, ಚಿತ್ರಾನ್ನ, ಪಲ್ಯ, ಕೋಸಂಬರಿ ಎಲ್ಲ ರೆಡಿಯಾಗಿತ್ತು. ಸೊ ನಮ್ಮ ಅತ್ತೆ ದೇವರಿಗೆ ಎಡೆ ಇಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಿದ್ದಾರೆ, ಮಂಗಳಾರತಿ ಮಾಡಿಬಿಟ್ಟು. ಸೊ ನಮ್ಮ ಅತ್ತೆ ಹೇಗೆ ಮಾಡ್ತಿದ್ದಾರೋ ಅಸ್ಮಿತಾ ಕೂಡ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದಾಳೆ. ನಿಧಾನ
ಅಯ್ಯೋ 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 ಅಯ್ಯೋ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತುಳಸಿ ಕಟ್ಟೆಗೆ ಡಿಸೈನ್ ಮಾಡ್ತಿರೋದು ತೋರಿಸ್ದೆ, ಬಟ್ ಅದು ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ವಿಡಿಯೋ ಮಾಡ್ಕೊಡೋದೇ ಮರ್ತು ಹೋಗ್ಬಿಡ್ತು. ಸೊ ಹಾಗಾಗಿ ಇವಾಗ ನಾನು ತೋರಿಸ್ತಿದ್ದೀನಿ. ತುಂಬ ಎಲ್ಲ ಏನು ಜಾಸ್ತಿ ಡಿಸೈನ್ ಮಾಡೋದಕ್ಕೆ ಹೋಗಿಲ್ಲ, ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ. ಬಟ್ ಮುಂಚೆ ತುಳಸಿ ಕಟ್ಟೆ ಮುಂಚೆ ಅಂದರೆ ಪೇಂಟ್ ಮಾಡೋದಕ್ಕೂ ಮುಂಚೆ ತುಳಸಿ ಕಟ್ಟೆ ಕಂಪೇರ್ ಮಾಡಿದ್ರೆ ಇವಾಗ ತುಳಸಿ ಕಟ್ಟೆಗೆ ಸ್ವಲ್ಪ ಕಳೆ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು ಪೇಂಟ್ ಮಾಡೋದ್ಮೇಲೆ. ಪೇಂಟ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಾರೆ. ಈ ಕೆಳಗಡೆ ಇವಾಗ ತೋರಿಸ್ತಿದೆಯಲ್ಲ ಈ ಜಿಗ್ಜಾಗ್ ಪ್ಯಾಟರ್ನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ತುಳಸಿ ಕಟ್ಟೆ ಮುಂದೆ ರಂಗೋಲಿನೂ ಕೂಡ ಅಷ್ಟೇ ಸಿಂಪಲಾಗಿ ಹಾಕ್ತೆ, ಯಾಕೆಂದರೆ ಬೆಳಗಿನ ಜಾವ ಅರೌಂಡ್ 4:15 ಟೈಮಲ್ಲಿ ಹಾಕಿದ್ದು. ಸೊ ಹಾಗಾಗಿ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹಾಕ್ತೆ. ಆಮೇಲೆ ಸಂಜೆ ಮೇಲೆ ನೀಟಾಗಿ ಹಾಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿತು. ನೆಕ್ಸ್ಟ್ ಇಲ್ಲಿ ಕೈಗೆ ಅಂಗದಾರನೂ ಕೂಡ ಕಟ್ಟಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಓವರಾಲ್ ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಪುಟಾಣಿ ತುಳಸಿ ಕಟ್ಟೆ ಇಟ್ಕೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಪ್ಲೇಟ್ಗೆ ಅರಿಶಿನ ಮತ್ತು ಇನ್ನೊಂದು ಪ್ಲೇಟ್ಗೆ ಕುಂಕುಮನ ಸ್ಪ್ರೆಡ್ ಮಾಡಿ, ಮತ್ತು 2 ಪ್ಲೇಟ್ಗೂ ಈ ಕಡ್ಡಿ ಸಹಾಯದಿಂದ ಈ ಲಕ್ಷ್ಮೀದು ಹೃದಯ ಕಮಲ ರಂಗೋಲಿ ಬರುತ್ತಲ್ವ ಅದನ್ನು ನಮ್ಮ ಅತ್ತೆ ಬರೆದಿದ್ದಾರೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಪಾಟ್ಗಳಿಗೂ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಲಿ ಆರ್ಟಲ್ಲಿ ಅಂತ ಹೇಳಿದ್ದೆ. ಬಟ್ ಪೇಂಟ್ ಮಾಡೋದಾಗಿರ್ಬೋದು ಅಥವಾ ಪೇಂಟ್ ಎಲ್ಲ ಆದಮೇಲೆ ಯಾವ ರೀತಿ ಬಂದಿದೆ ಡಿಸೈನ್ ಅಂತ ತೋರಿಸೋದಕ್ಕೆಲ್ಲ ಆಗಿರಲಿಲ್ಲ. ಸೊ ಇವಾಗ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ವರ್ಲಿ ಆರ್ಟು. ಹಾಗೆ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಒಂದು ಬೌಲ್ಗೆ ಡಬಲ್ ಸೈಡ್ ಗಮ್ ಟೇಪ್ ಹಾಕ್ಬಿಟ್ಟು ಸುತ್ತ ₹1 ಕಾಯಿನ್ ₹2 ಕಾಯಿನ್ ಅಂಟಿಸ್ಕೊಂಡು ಹೋಗಿದ್ದೀನಿ. ಸೊ ದಟ್ ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಈ ಲೋಟಸ್ ಶೇಪಲ್ಲಿ ಕಾಣಿಸುತ್ತೆ. ಹಾಗೆ ಅದರೊಳಗಡೆ ನಾನು ಗಣೇಶನ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಪಾಟ್ಗೂ ಅಷ್ಟೇ ಸೇಮ್ ವರ್ಲಿ ಆರ್ಟೆ ಪೇಂಟ್ ಮಾಡಿಬಿಟ್ಟು 2 ಪಾಟ್ಗಳ ಮೇಲೂ ಅಷ್ಟೇ ಒಂದು ಪಾಟ್ ಮೇಲೆ ರವೆ ಉಂಡೆ, ಹಾಗೆ ಇನ್ನೊಂದು ಪಾಟ್ ಮೇಲೆ ಕಡಲೆ ಬೀಜ ಹಿಳ್ಳು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರೋ ಉಂಡೆನ ಇಟ್ಬಿಟ್ಟು, ಹಾಗೆ ಎಲ್ಲ ತಿಂಡಿಗಳಿಗೂ ಅಷ್ಟೇ ನಾವು ಪ್ಲಾಸ್ಟಿಕ್ ವ್ರ್ಯಾಪರಿಂದ ವ್ರ್ಯಾಪ್ ಮಾಡಿದ್ದೀವಿ. ಏನಕ್ಕೆ ಅಂತಲೇ ನಾವು ನೈಟೆಲ್ಲ ಈ ನೈವೇದ್ಯಗಳೆಲ್ಲ ತಿಂಡಿಗಳೆಲ್ಲ ನೈಟೆಲ್ಲ ದೇವ್ರ ಮುಂದೆ ಇಡೋದ್ರಿಂದ ಇಡ್ತೀವಲ್ವ. ಸೊ ನೈಟೆಲ್ಲ ಜಿರಳೆಗಳು ಸೊಳ್ಳೆಗಳು ಹಲ್ಲಿ ಎಲ್ಲ ಓಡಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದೆಲ್ಲ ಅವಾಯ್ಡ್ ಆಗಲಿ ಅಂತ ಹೇಳ್ಬಿಟ್ಟು ವ್ರ್ಯಾಪ್ ಮಾಡಿದ್ದೀವಿ ಅಷ್ಟೇ. ನೀವು ಬೇಕಾದ್ರೆ ನೈವೇದ್ಯ ಮಾಡ್ಬೇಕಾದ್ರೆ ಪುಟಾಣಿಗೆ ಹೋಲ್ ಬೇಕಾದ್ರೂ ಮಾಡ್ಕೋಬೋದು. ದೇವಿ ಅಲಂಕಾರ ಹಾಗೆ ಓವರಾಲ್ ಡೆಕೋರೇಷನ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೇಲ್ಗಡೆ ಹಾಕಿರೋ ತೋರಣ ಬಂದ್ಬಿಟ್ಟು ನಾನು ನೈಟೇ ಹಾಕಿದ್ರಿಂದ ಅದು ಸ್ವಲ್ಪ ಇವಾಗ ಬಾಡ್ದಂಗೆ ಆಗಿಬಿಟ್ಟಿದೆ. ನನಗೆ ದೇವಿ ಹಿಂದಗಡೆಗೆ ಅಂದರೆ ಬ್ಯಾಕ್ಗ್ರೌಂಡ್ಗೆ ಲೋಟಸ್ DIY ಬರುತ್ತಲ್ವ, ಸೊ ಲೋಟಸ್ ಶೇಪ್ದು ಮಾಡೋಣ ಅಂತ ತುಂಬಾ ಆಸೆ ಇತ್ತು. ಬಟ್ ಬೇರೆ ಬೇರೆ ಕೆಲಸಗಳ ಜೊತೆಗೆ ಅಸ್ಮಿತಾ ಮತ್ತು ಚಿರಣಿ ನೋಡ್ಕೊಳೋ ಬ್ಯುಸಿನಲ್ಲಿ ನನಗೆ ಲೋಟಸ್ದು DIY ಮಾಡೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಸೊ ಮಾಡಿಬಿಟ್ಟು ಹಾಕಿದರೆ ಇನ್ನೂ ಸ್ವಲ್ಪ ಲುಕ್ಕಾಗಿ ಕಾಣ್ತಾ ಇತ್ತು ಬ್ಯಾಕ್ಗ್ರೌಂಡು. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಪುಟ್ಟ ಮಕ್ಕಳಿಂದ ಇಟ್ಕೊಂಡು ದೊಡ್ಡವ್ರವರೆಗೂ ಒಂಥರ ಸಡಗರ ಅಂತಲೇ ಹೇಳ್ಬೋದು. ಚೆನ್ನಾಗಿ ರೆಡಿ ಆಗಿಬಿಟ್ಟು ಬೇರೆಯವ್ರ ಮನೆಗೆ ಕುಂಕುಮ ಕರೆಯೋಕ್ಕೆ ಹೋಗೋದಾಗಿರ್ಬೋದು ಅಥವಾ ನಮ್ಮ ಮನೆಗೆ ಬಂದವರಿಗೆ ಕುಂಕುಮ ಕೊಡೋದಾಗಿರ್ಬೋದು, ಇದು ಹಬ್ಬದ ಕಳೆನ ಇನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಈ ಪುಟಾಣಿ ಹೆಸರು ಬಂದ್ಬಿಟ್ಟು ಲಿಶಾ ಅಂತ ಹೇಳ್ಬಿಟ್ಟು, ಇವಳು ನಮ್ಮ ಅತ್ತೆ ಫ್ರೆಂಡ್ ಮೊಮ್ಮಗಳು. ಹಾಗೆ ಚಿರನಿಂದ ಪಾರ್ಕ್ ಫ್ರೆಂಡ್ ಕೂಡ ಹೌದು ಇವಳು. ಇಬ್ಬರು ಪಾರ್ಕಲ್ಲಿ ಆಟ ಆಡ್ಕೊತಾ ಇರ್ತಾರೆ. ಇವಳಂತೂ ತುಂಬಾ ಕ್ಯೂಟು, ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಇವಳು ಮಧ್ಯಾಹ್ನನೇ ಬಂದಿದ್ಲು, ಹಾಗಾಗಿ ಚಿರಣಿ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಸಂಜೆ ಆಗಿದ್ರೆ ಚಿರಣಿನೂ ಕೂಡ ರೆಡಿ ಆಗಿರ್ತಿದ್ಲು. ಸೊ ಬಾಯ್ ಮಾಡಿ ಚಿರಣಿ, ಸರಿ ಮನೆಗೆ ಬಾ ಸಂಜೆ ಆಯಿತು. ಹಾಗೆ ಚಿರಣಿನೂ ಕೂಡ ಇಲ್ಲಿ ರೆಡಿಯಾಗಿದ್ದಾಳೆ ಹೊಸ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು. ಹಾಗೆ ಇವರು ಬಂದ್ಬಿಟ್ಟು ಹಿಂದ್ಗಡೆ ಮನೆ ಅಜ್ಜಿ, ಹಾಗೆ ಅವ್ರ ಮೊಮ್ಮಗಳು ಪ್ರಸೂನ ಅಂತ ಹೇಳ್ಬಿಟ್ಟು. ಚಿರಣಿಗಂತೂ ತುಂಬಾ ಖುಷಿ. ಅವಳಿಗೆ ಈ ರೀತಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಿಬಿಟ್ಟು ಕುಂಕುಮ ಕೊಡೋದಂದರೆ ತುಂಬಾ ಇಷ್ಟ ಅವಳಿಗೆ. ಬರೀ ಟ್ರೆಡಿಷನಲ್ ಬಟ್ಟೆ ಅಂತಲೇ ಅವಳಿಗೆ ಒಟ್ಟು ಉದ್ದ ಇರಬೇಕು ಡ್ರೆಸ್ಸುಗಳು. ಈ ಫ್ರಾಕ್ ಆಗಿರ್ಬೋದು ಅಥವಾ ಮಿಡಿ ಆಗಿರ್ಬೋದು, ಇದೆಲ್ಲ ಫುಲ್ ಉದ್ದ ಇರಬೇಕು, ಕಾಲು ಕಾಣಿಸ್ಬಾರ್ದು. ಆ ಥರ ಬಟ್ಟೆಗಳಂದರೆ ಅವಳಿಗೆ ತುಂಬಾ ಇಷ್ಟ. ಚಿರಣ್ಯ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಿರಣ್ಯ ಹಂಗೆ ಅಸ್ಮಿತಂಗೆ ರೆಡಿ ಮಾಡಿ, ಹಾಗೆ ನಾನು ಕೂಡ ರೆಡಿ ಆದೆ, ಬೇಗ ಕುಂಕುಮ ಕರೆಯೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಮಳೆ ತುಂಬಾ ಆಟಾಡಿಸ್ತು ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ನಾವೆಲ್ಲ ರೆಡಿ ಆದ್ವಿ ಕುಂಕುಮ ಕರೆಯೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟರಲ್ಲಿ ಮಳೆ ಶುರುವಾಗೇ ಬಿಡ್ತು. ನಾನ್ ಸ್ಟಾಪ್ ಮಳೆ ಬರ್ತಾನೆ ಇತ್ತು. ಯಾರ ಮನೆಗೂ ಕುಂಕುಮ ಕರೆಯೋಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಹಂಗೆ ಬರ್ತಾಯಿತ್ತು. ಪಾಪ ಅಜ್ಜಿಯವರು ಕೂಡ ಛತ್ರಿ ಇಟ್ಕೊಂಡು ಬಂದಿದ್ರು ಕುಂಕುಮಕ್ಕೆ. ಮಳೆ ಎಷ್ಟೊತ್ತಾದ್ರೂ ಕಮ್ಮಿನೇ ಆಗ್ತಿರ್ಲಿಲ್ಲ. ಸೊ ಈ ಮಳೆ ನೆಚ್ಕೊಂಡು ಕೂತ್ಕೊಂಡೆ ನಾವೆಲ್ಲೂ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತು ಚಿರನೆ ಛತ್ರಿ ಇಟ್ಕೊಂಡೇ ಒಂದು 8:30 8:45 ಆಗಿತ್ತು. ಆವಾಗ ಹೋಗ್ಬಿಟ್ಟು ಲಿಶಾ ಮನೆಗೆ, ಹಾಗೆ ಹಿಂದ್ಗಡೆ ಅಜ್ಜಿ ಮನೆಗೆ ಎಲ್ಲ ಹೋಗ್ಬಿಟ್ಟು, ಹಾಗೆ ನಮ್ಮ ಮನೆ ರೋಡಲ್ಲೇ ಇರೋ ಒಂದು 3-4 ಮನೆಗೆ ಹೋಗ್ಬಿಟ್ಟು ಕುಂಕುಮಕ್ಕೆ ಕರ್ಬಿಟ್ಟು ಬಂದ್ವಿ. ಅಸ್ಮಿತಾ ಬೆಳಗ್ಗೆಯಿಂದ ಮಲಗೇ ಇರಲಿಲ್ಲ. ಸೊ ಸಂಜೆ 7 ಗಂಟೆಗೆ ಮಲ್ಕೊಂಡಿದ್ದು.
ಸೊ ನೈಟ್ 9-9:30 ಆಗಿತ್ತೇನೋ ಅವಾಗ ಎದ್ಲು. ಸೊ ಹಾಗಾಗಿ ಅವಳು ಇನ್ನೂ ನಿದ್ದೆ ಮೂಡಲ್ಲೇ ಇರಳೆ. ಚಿರಣಿಯಿಂದ ಮತ್ತು ಅಸ್ಮಿತದ್ದು ನಾನು ಲಂಗ ಬ್ಲೌಸ್ನ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಕ್ವಾಲಿಟಿ ವೈಸ್ ಹೇಳಬೇಕು ಅಂತಲೇ ನಾಟ್ ಬ್ಯಾಡ್, ಬಟ್ ಲಂಗ ಕಂಪೇರ್ ಮಾಡಿದ್ರೆ ಬ್ಲೌಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ವರ್ತ್ ಫಾರ್ ದ ಮನಿ ಅಂತಲೇ ಹೇಳ್ಬೋದು. ಇಬ್ರಿಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಲಂಗ ಬ್ಲೌಸು. ಇಲ್ಲಿ ದೇವಿಗೆ ಹಾಗೆ ದೇವ್ರ ಮನೆ ಒಳಗಡೆ ಇರೋ ದೇವ್ರುಗಳಿಗೆ ಹಾಗೆ ತುಳಸಿ ಕಟ್ಟೆ ಮತ್ತು ಬಾಗಿಲಿಗೆಲ್ಲ ಇಲ್ಲಿ ಆರತಿ ಮಾಡ್ತಾ ಇದ್ದೀವಿ. ಚಿರಣ್ಯ ಅಂತೂ ಆರತಿ ತಟ್ಟೆನ ಯಾರಿಗೂ ಮುಟ್ಟೋದಕ್ಕೆ ಬಿಡಲ್ಲ. ಅವಳೇ ಎಲ್ಲ ಆರತಿ ಮಾಡಿ ಅವಳೇ ದೃಷ್ಟಿ ತೆಗಿಬೇಕು. ನೋಡ್ತಾ ಇರ್ಬೋದು ಅವ್ರ ಅಜ್ಜಿ ಇಸ್ಕೊಳಕ್ಕಂತ ಹೋಗ್ತಿದ್ರೆ, ಬಟ್ ಅವ್ರ ಕೈಲಿ ಕೊಡ್ತಾನೆ ಇಲ್ಲ. ಅವಳೇ ಆರತಿ ಮಾಡಿ ಅವಳೇ ದೃಷ್ಟಿ ತೆಗಿತಿರಾಳೆ. ಚಿರಣ್ಯಂಗೆ ಈ ಥರ ಪೂಜೆಗಳು ಅಂದರೆ ತುಂಬಾ ಆಸಕ್ತಿ. ಆರತಿ ಎಲ್ಲ ಮಾಡಿದ್ದಾಯಿತು. ಇನ್ನೇನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿ ಮಲಗೋದೊಂದೇ ಬಾಕಿ ಇದ್ದಿದ್ದು. ಸೊ ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ನಾನು ಯಾವ ಥರ ರೆಡಿ ಆಗಿದೆ ಅಂತ ಮತ್ತೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ರಘು ಕೈಯಲ್ಲಿ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಿಸ್ತಾ ಇದ್ದೀನಿ. ನಾನು ಸೀರೆನ ನೀಟಾಗಿ ಉಟ್ಕೊಳೋದಕ್ಕಾಗಿಲ್ಲ. ಏನಕ್ಕೆ ಅಂತಾರೆ, ನಾನು ಸೀರೆ ಉಟ್ಕೊಳೋ ಟೈಮಲ್ಲಿ ಅಸ್ಮಿತಾ ತುಂಬಾ ಹೇಳ್ತಾ ಇಲ್ಲೂ ನಿದ್ದೆ ಬಂದ್ಬಿಟ್ಟು. ಸೊ ಹಾಗೆ ಅವಳು ಮಲಗಿಸ್ಬೇಕಿತ್ತು. ಜೊತೆಗೆ ಇದು ಹೊಸ ಸೀರೆ ಬೇರೆ, ನಾನು ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು ಇದು ಸೀರೆ. ನೆರಿಗೆಗಳೆಲ್ಲ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಇನ್ನು. ಸೊ ಹಾಗೆ ಪಿನ್ನಾಗಲೆಲ್ಲ ಹಾಕ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಉಟ್ಕೊಂಡಿದ್ದೀನಿ. ಕಮ್ ಹ್ಯಾಪಿ ರಕ್ಷಾಬಂಧನ್ ಹೇಳಿ. ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳಿ. ಅಸ್ಮಿತನ ಕೈ ಇಟ್ಕೊಶ್ಲಕ್ಕು ನೀನು. ಹಾಗೆ ನೆಕ್ಸ್ಟ್ ಇದು ವರಮಹಾಲಕ್ಷ್ಮಿ ಹಬ್ಬದ ಬೆಳಗ್ಗೆ ಅವತ್ತಿನ ದಿನ ರಕ್ಷಾಬಂಧನ್ ಇತ್ತು. ಹಾಗಾಗಿ ಶ್ಲೋಕು ಕೂಡ ಬಂದಿದ್ದ ಮನೆಗೆ. ಸೊ ಇಲ್ಲಿ 3 ಜನ ರೆಡಿಯಾಗಿದ್ದಾರೆ. ಅಸ್ಮಿತಂಗೂ ಮತ್ತು ಚಿರಣ್ಯಂಗೂ ನಾನು ಹಿಂದಿನ ದಿನ ಹಾಕ್ಕೊಂಡಿದ್ದೆ ಲಂಗ ಬ್ಲೌಸ್ ಹಾಕ್ತೆ. ಅದು ಗಾಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ವೈರ್ ಮೇಲೆ ಹಾಕಿದ್ದೆ ಆಚೆ ಕಡೆ. ಮತ್ತು ಇನ್ನೇನು ಬೇರೆದು ಹಾಕೋದು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ತೆ. ಅಂಗಡಿಗೆ ಕರ್ಕೊಂಡು ಹೋಗಿದ್ದಾಗ ಚಿರಣ್ಯ ಮತ್ತು ಶ್ಲೋಕನೇ ಅವ್ರಿಗೆ ಬೇಕಾಗಿರೋ ರಾಖಿ ಮತ್ತು ಅವ್ರಿಗೆ ಬೇಕಾಗಿರೋ ಚಾಕ್ಲೇಟ್ಸ್ನೆಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದಾರೆ. ಓ ಅಂತ ಹೇಳ್ಬಿಟ್ಟು ರಕ್ಷಾನಕ್ಕ ಏನು ಇದು ಫೀಲಡಿ ಶ್ಲೋಕೋ ಕ್ಯಾಮ್ರಾ ನೋಡಿ. ಶ್ಲೋಕಣ್ಣ ಹಾಗೆ ಇದು ಅಸ್ಮಿತಾ ಸೆಲೆಬ್ರೇಟ್ ಮಾಡ್ತಿರೋ ಮೊದಲನೇ ರಕ್ಷಾಬಂಧನ್ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಅವಳು ಇನ್ನೂ 9-10 ತಿಂಗಳು ಪಾಪು ಅಷ್ಟೇ. ಸೊ ಹಾಗೆ ಇನ್ನು ಅವಳಿಗೇನೋ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಾವೇನೇ ಅವಳಿಗೆ ಕೈ ಕೊಟ್ಟರು ಅವಳು ಸೀದಾ ಅವಳಿಗೆ ಬರೀ ಬಾಯಿಗೆ ಹೋಗ್ತಾ ಇತ್ತು. ಸೊ ಹಾಗೆ ಅವಳ ರಾಖಿ ಎಲ್ಲ ಕಟ್ಸೋದಕ್ಕೆ ಹೋಗಿರಲಿಲ್ಲ ಲಾಸ್ಟ್ ಇಯರು. ಬಟ್ ಇವಾಗ ಅವಳು ಕೂಡ ಸ್ವಲ್ಪ ದೊಡ್ಡೊಳಾಗಿರಳೆ. ಸೊ ಅವಳಿಗೂ ಗೊತ್ತಾಗುತ್ತೆ ಇವಾಗ ಏನು ಮಾಡಬೇಕು ಅದನ್ನು ಅಂತ ಹೇಳ್ಬಿಟ್ಟು. ಜೊತೆಗೆ ಚಿರಣ್ಯ ಮತ್ತು ಶ್ಲೋಕು ಇಬ್ಬರು ಅವರು ರಾಖಿ ಕಟ್ಕೊಂಡಿಂದ ನೋಡಿದ್ಲಲ್ವ. ಸೊ ಅವಳಿಗೂ ಗೊತ್ತಾಗುತ್ತೆ ಇದನ್ನು ಕೈ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಅವಳಿಗೆ ಕಟ್ಟೋದಕ್ಕೆ ಬರಲಿಲ್ಲ ಅನ್ನೋ ಅಟ್ಲೀಸ್ಟ್ ಟ್ರೈ ಮಾಡ್ತಾಳೆ. ಸೊ ರಘು ಹೆಲ್ಪ್ ಮಾಡಿದ್ರು ಅವಳಿಗೆ. ಒಟ್ಟಾರೆಯಾಗಿ ತಾಯಿ ವರಮಹಾಲಕ್ಷ್ಮಿ ಸಮ್ಮುಖದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಅಂತ ಹೇಳ್ತಾ, ಹಾಗೆ ನಿಮ್ಮೆಲ್ಲರ ನಾನು ಸಾರಿ ಕೇಳಬೇಕಿತ್ತು. ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗಿ ಆಲ್ಮೋಸ್ಟ್ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಮೇಲೇ ಆಯಿತು. ಸೊ ಇವಾಗ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಮ ಹತ್ರ ಸಾರಿ ಕೇಳಬೇಕಿತ್ತು. ಬಟ್ ನಾನು ಸ್ಟಾರ್ಟಿಂಗ್ ವಿಡಿಯೋದ ವಾಯ್ಸ್ ಓವರ್ ನಾನು ಮುಂಚೆನೇ 1 ಮಂತ್ ಬ್ಯಾಕೇ ವಾಯ್ಸ್ ಓವರ್ ಎಲ್ಲ ಕೊಟ್ಟಿದ್ದೆ. ಬೇಗ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಲೇಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಗೊತ್ತಿಲ್ಲ ಒಂದಲ್ಲ ಒಂದು ಕಾರಣಕ್ಕೆ ನಾನು ವಿಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಗ್ತಾನೆ ಇರುತ್ತೆ. ಕೆಲವೊಂದು ಸಲ ನನಗೆ ಟೈಮ್ ಸಿಗೋಲ್ಲ ವಿಡಿಯೋ ಎಡಿಟ್ ಮಾಡೋದಕ್ಕೆ. ಹಾಗೆ ಕೆಲವೊಂದು ಸಲ ನನಗೆ ಮೂಡ್ ಅಪ್ಸೆಟ್ ಆಗಿರುತ್ತೆ. ಸೊ ನಾನು ಮೂಡ್ ಅಪ್ಸೆಟ್ ಆದಾಗ ಈ ಥರ ವಿಡಿಯೋ ಎಲ್ಲ ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದಲ್ಲ ಒಂದು ಕಾರಣಕ್ಕೆ ಈ ಥರ ವಿಡಿಯೋ ಲೇಟ್ ಆಗ್ತಾನೆ ಇದೆ. ಸೊ ದಯವಿಟ್ಟು ಕ್ಷಮಿಸಿ. ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಮನೆಗೆ ಗೌರಿ ಗಣೇಶ ಹಬ್ಬದ್ದು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಕಂಪ್ಲೀಟಾಗೆಲ್ಲ ವ್ಲಾಗೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಅವತ್ತಿನ ದಿನ, ಬ್ಯುಸಿ ಇದ್ದೆ. ಜೊತೆಗೆ ಇನ್ನೊಂದೇನು ಅಂತ ಅಂದರೆ ನಾನು ಫ್ರೀಕ್ವೆಂಟಾಗಿ ವಿಡಿಯೋಸ್ ಪೋಸ್ಟ್ ಮಾಡ್ತಾರೆ. ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಹೊಸ ವಿಡಿಯೋಸ್ ಶೂಟ್ ಮಾಡೋದಕ್ಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಬಟ್ ನಾನು ಹಳೆಯ ವಿಡಿಯೋಸ್ ಎಷ್ಟೊಂದು ಪೆಂಡಿಂಗ್ ಇರುತ್ತೆ ಎಡಿಟ್ ಮಾಡ್ದಲೇ ಇರೋದು. ಸೊ ಹಾಗಾಗಿ ಅದೇ ಅಷ್ಟೊಂದು ಪೆಂಡಿಂಗ್ ಇದೆ. ಮತ್ತು ಇನ್ನೇನು ಹೊಸ ವಿಡಿಯೋ ಶೂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಂಗೆ ಅಷ್ಟೊಂದು ಇಂಟ್ರೆಸ್ಟೇ ಬರೋಲ್ಲ ಹೊಸ ವಿಡಿಯೋ ಶೂಟ್ ಮಾಡೋದಕ್ಕೆ. ಸೊ ಹಾಗಾಗಿ ಜಸ್ಟ್ ನಾನು ಇದು ಸ್ಟೇಟಸ್ ಹಾಕೋದಕ್ಕೋಸ್ಕರ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ ಅಷ್ಟೇ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇದು ಗಣೇಶನ ವಿಸರ್ಜನೆಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇರೋದು. ನಾವು ಯೂಶ್ವಲಿ ಅವತ್ತಿನ ದಿನವೇ ಗಣೇಶನ ವಿಸರ್ಜನೆ ಮಾಡಿಬಿಡ್ತೀವಿ. ರಮ್ಯಕ್ಕ, ಸುನೀಲ್ ಮತ್ತು ಶ್ಲೋಕು ಅವರು ಕೂಡ ಬಂದಿದ್ರು ಸಂಜೆ ಗಣೇಶನ ವಿಸರ್ಜನೆಗೆ ಅಂತ ಹೇಳ್ಬಿಟ್ಟು. ಹಾಗೆ ಚಿರಣ್ಯ ಕೂಡ ಸೀರೆಲ್ಲ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ಲು.
ನಾವು ನಮ್ಮನೆ ಹೊರಾಂಗಣದಲ್ಲೇ ಅಲ್ಲೆಲ್ಲ ನೀಟಾಗೆಲ್ಲ ಒರೆಸಿ ರಂಗೋಲಿ ಹಾಕಿ ಅಲ್ಲಿ ಒಂದು ಕೊಳ್ಗ ಇಟ್ಬಿಟ್ಟು ಅಲ್ಲಿ ಆ ಕೊಳ್ಗದೊಳಗಡೆ ನಾವು ಗಣೇಶನ ಮತ್ತು ಗೌರಿನ ವಿಸರ್ಜನೆ ಮಾಡೋದು. ಹಾಗೆ ನೆಕ್ಸ್ಟ್ ಇಲ್ಲಿ ಎಲ್ಲರೂ ಕೂಡ ಗಂಗೆ ಪೂಜೆ ಅಂತಾನೆ ನಾವು ಕೊಳ್ಗದೊಳಗಡೆ ನೀರು ತುಂಬಿಸಿಟ್ಟಿರ್ತೀವಲ್ವ ಗಣೇಶನ ವಿಸರ್ಜನೆಗೆ ಅಂತ ಹೇಳ್ಬಿಟ್ಟು ಆ ಕೊಳ್ಗಕ್ಕೂ ಪೂಜೆ ಮಾಡಬೇಕಾಗುತ್ತೆ. ಕೊಳ್ಗಕ್ಕೂ ಪೂಜೆ ಮಾಡಿ ಆಮೇಲೆ ವಿಸರ್ಜನೆಗೂ ಮುಂಚೆ ಗೌರಿ ಮತ್ತು ಗಣೇಶನಿಗೂ ಇನ್ನೊಂದ್ಸಲ ಪೂಜೆ ಮಾಡಿ ಆಮೇಲೆ ಮಂಗಳಾರತಿ ಮಾಡಿ ಆರತಿ ಮಾಡಿ ವಿಸರ್ಜನೆ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಚಿರಣ್ಯ ಕೂಡ ಸೀರೆ ಉಟ್ಕೊಂಡಿದ್ದಾಳೆ. ಅವಳು ಬೆಳಗ್ಗೆನೇ ಸೀರೆ ಉಟ್ಕೊಂಡಿದ್ಲು. ಚಿರಣ್ಯನಿಗೆ ಸೀರೆ ಲಂಗ ಬ್ಲೌಸ್ ಅಂದರೆ ತುಂಬಾ ಇಷ್ಟ. ಹಾಗೆ ಇದು ಬಂದ್ಬಿಟ್ಟು ರೆಡಿಮೇಡ್ ಸೀರೆ ಮಕ್ಕಳಿಗೆ ಅಂತಲೇ ಸಿಗುತ್ತೆ ಇದು. ಸೊ ಎಲ್ರದ್ದು ಪೂಜೆ ಆಯಿತು. ನೆಕ್ಸ್ಟ್ ಇಲ್ಲಿ ನಮ್ಮ ಮಾವ ಮಂಗಳಾರತಿ ಮಾಡ್ತಾಯಿದ್ದಾರೆ. ಸೊ ಮಂಗಳಾರತಿ ಆದಮೇಲೆ ನಾವು ಆರತಿ ಮಾಡ್ತೀವಿ. ಸೊ ಆರತಿ ಎಲ್ಲ ಆದಮೇಲೆ ಗೌರಿ ಮತ್ತು ಗಣೇಶನ ವಿಸರ್ಜನೆ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೊದಲಿಗೆ ಗೌರಿನ ವಿಸರ್ಜನೆ ಮಾಡಿ ಆಮೇಲೆ ಗಣಪತಿನ ವಿಸರ್ಜನೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟೇ. ವಿಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಗಿದ್ದಕ್ಕೆ ಮತ್ತೊಮ್ಮೆ ನಿಮ್ಮ ಹತ್ರ ಸಾರಿ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.